ತೈವಾನ್ನಲ್ಲಿ ಗೋಸುಂಬೆಗಳು ಅಂದ್ರೆ ಊಸರವಳ್ಳಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಕೃಷಿಗೆ ಹೆಚ್ಚು ತೊಂದರೆಯನ್ನ ಉಂಟು ಮಾಡ್ತಾ ಇವೆ ಅಂತೆ. ಹೀಗಾಗಿ ಕೃಷಿಯ ರಕ್ಷಣೆಯ ದೃಷ್ಟಿಯಿಂದ 1.2 ಲಕ್ಷ ಗೋಸುಂಬೆಗಳನ್ನ ಕೊಲ್ಲಲು ತೈವಾನ್ ಸರ್ಕಾರ ಆದೇಶವನ್ನ ನೀಡಿದೆ. ಹೌದು, ತೈವಾನ್ ದಕ್ಷಿಣ ಭಾಗ ಹೆಚ್ಚು ಕೃಷಿಯ ಮೇಲೆ ಅವಲಂಬಿತವಾಗಿದೆ. ಈ ಭಾಗ ಒಂದರಲ್ಲೇ 2 ಲಕ್ಷಕ್ಕೂ ಹೆಚ್ಚು ಗೋಸುಂಬೆಗಳಿವೆ ಅಂತೆ. ಈ ಗೋಸುಂಬೆಗಳನ್ನ ತೈವಾನ್ನಲ್ಲಿ ಕೃಷಿ ವಿರೋಧಿ ಎಂದೇ ಪರಿಗಣಿಸಲಾಗುತ್ತೆ. ಅದರಲ್ಲಿ ದೊಡ್ಡ ಊಸರವಳ್ಳಿಗಳು ಕಳೆದ ಕೆಲವು ವರ್ಷಗಳಿಂದ ತೈವಾನ್ನಲ್ಲಿ ಹೆಚ್ಚು ಹಾನಿಯನ್ನ ಉಂಟು ಮಾಡ್ತಾ ಇವೆ ಅಂತೆ. ಇದರಿಂದ ತೈವಾನ್ ಸರ್ಕಾರ ಪರಿಹಾರವಾಗಿ ಗೋಸುಂಬೆಗಳನ್ನ ಕೊಲ್ಲಲು ಆದೇಶವನ್ನ ನೀಡಿದೆ. ಇನ್ನು ಕಳೆದ 2024ರಲ್ಲಿ ಗೋಸುಂಬೆಗಳನ್ನ ಬೇಟೆಯಾಡಲು ತಂಡಗಳನ್ನ ರಚನೆ ಮಾಡಿತ್ತಂತೆ. ಈ ಗುಂಪು ಸುಮಾರು 7,000 ಗೋಸುಂಬೆಗಳನ್ನ ಕೊಂದಿದ್ರಂತೆ. ಈ ವರ್ಷ ಗೋಸುಂಬೆಗಳ ಸಂಖ್ಯೆ ಜಾಸ್ತಿಯಾಗಿದ್ದು ಒಟ್ಟು 1.2 ಲಕ್ಷ ಗೋಸುಂಬೆಗಳನ್ನ ಕೊಲ್ಲಲು ಆದೇಶವನ್ನ ನೀಡಲಾಗಿದೆ. ಅಂದಹಾಗೆ ಈ ಗೋಸುಂಬೆಗಳು ಮನುಷ್ಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಉಂಟು ಮಾಡೋದಿಲ್ಲ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ಹಾಗೂ ಸಸ್ಯಗಳನ್ನು ತಿಂದು ನಾಶ ಮಾಡುತ್ತವೆ. ಇದರಿಂದ ಕೃಷಿ ನಾಶಕವಾಗುತ್ತೆ ಎನ್ನುವಂತಹ ಕಾರಣಕ್ಕೆ ತೈವಾನ್ ಸರ್ಕಾರ ಗೋಸುಂಬೆಗಳನ್ನ ಕೊಲ್ಲುವ ಆದೇಶವನ್ನ ನೀಡಿದೆಯಂತೆ.